ನಮಸ್ತೆ. ಒಂದು ಕಾಡಿನಲ್ಲಿ ಸೋಮಾರಿಯಾದ ಒಂಟೆ ಇತ್ತು. ಅದಕ್ಕೆ 24 ಗಂಟೆ ಮಲಗಿದ್ರೆ ಸಾಕಪ್ಪ ಅನ್ನುವಂತಹ ಆಲೋಚನೆ. ಇನ್ನು ಹೊಟ್ಟೆ ಹಸಿದಾಗ ತಾನಿದ್ದಲ್ಲಿಯೇ ಎಲ್ಲವೂ ಬಂದು ಬೀಳ್ತಾ ಇದ್ರೆ ತನ್ನ ಬದುಕು ಆಹಾ ಎಷ್ಟು ಸುಂದರ ಅನ್ನುವಂತಹ ಭಾವನೆ. ತಾನೆಲ್ಲಿ ಕತ್ತನ್ನ ಬಗ್ಗಿಸಿ ಹುಲ್ಲನ್ನ ತಿನ್ಬೇಕಾಗಿದ್ರೆ ಕತ್ತು ನೋಯ್ತದೆ, ಅಥವಾ ಸ್ವಲ್ಪ ಎತ್ತರವಾಗಿರುವಂತಹ ಗಿಡದ ಎಲೆಯನ್ನ ತಿಂದಾಗ ಬೆನ್ನು ಬಾಗ್ತದೆ, ಬೆನ್ನು ನೋವಾಗ್ತದೆ ಅನ್ನುವಂತಹ ಸೋಮಾರಿ ಒಂಟೆಯದು. ಅದಕ್ಕೆ ಪ್ರತಿ ದಿವಸ ಕನಸು ಕಾಣುವ ಹುಚ್ಚಿತ್ತು. ಒಂದಲ್ಲ ಒಂದು ದಿವಸ ತಾನು ಕುಳಿತುಕೊಂಡು ಆಕಾಶದ ಎತ್ತರದಲ್ಲಿ ಇರುವಂತಹ ಗಿಡಗಳ ಎಲೆಯನ್ನ ತಿನ್ಬೇಕು ಅಂತ. ಆದ್ರೆ ಹೇಗೆ ಅದಕ್ಕೆ ಗೊತ್ತಿರಲಿಲ್ಲ. ಹೀಗೆ ಸೋಮಾರಿತನದಿಂದ ಬಹುತೇಕ ಹಸಿದುಕೊಂಡೇ ಇದ್ದಂತಹ ಆ ಒಂಟೆ ಒಂದು ದಿವಸ ಮಲಗಿರ್ಬೇಕಾಗಿದ್ರೆ ಸಡನ್ ಆಗಿ ಎಚ್ಚರಗೊಳ್ತದೆ. ಆಕಾಶದಲ್ಲಿ ಹಾದು ಹೋಗ್ತಾ ಇದ್ದಂತಹ ಶಿವ ಪಾರ್ವತಿಯರನ್ನ ನೋಡ್ತದೆ. ಬಹಳ ಭಕ್ತಿಯಿಂದ ಶಿವ ಪಾರ್ವತಿಯರನ್ನ ಅದು ಕರೀತದೆ. ಭಕ್ತರು ಕರೆದಾಗ ಓಡೋಡಿ ಬರುವಂತಹ ಪಾರ್ವತಿ ಪರಮೇಶ್ವರರು ಬರ್ತಾರೆ. ಒಂಟೆ ಶಿವನ ಹತ್ತಿರ ಕೇಳ್ತದಂತೆ, ಶಿವ, ನನಗೆ ಬಗ್ಗಿದ್ರೆ ಕುತ್ತಿಗೆ ನೋವಾಗ್ತದೆ, ಸರಿಯಾಗಿ ಎದ್ದು ನಿಂತು ನಾನು ಎಲೆಯನ್ನ ತಿಂದರೆ ನನಗೆ ಬೆನ್ನು ನೋವಾಗ್ತದೆ, ಹಾಗಾಗಿ ನಾನು ಆರಾಮವಾಗಿ ಇದ್ದುಕೊಂಡು ಆ ಎಲ್ಲ ಹುಲ್ಲನ್ನ, ಆ ಎಲ್ಲ ಎಲೆಗಳನ್ನ, ಸೊಪ್ಪನ್ನ ತಿನ್ಬೇಕು ಅಂತಾದ್ರೆ ನನ್ನ ಕುತ್ತಿಗೆ ಒಂಚೂರು ಉದ್ದ ಆಗಬೇಕು, ಅಂತಹ ಒಂದು ವರವನ್ನ ಕೊಡ್ತೀಯಾ ಅಂತ. ಅದಕ್ಕೆ ಶಿವ ಹೇಳ್ತಾನಂತೆ, ನೋಡು, ದೇವರು ಭೂಮಿಯ ಮೇಲೆ ಪ್ರಾಣಿಗಳಿಗೆ ಒಂದು ಜನ್ಮವನ್ನ, ಸೃಷ್ಟಿಯನ್ನ ಕೊಡ್ಬೇಕಾಗಿದ್ರೆ ಎಲ್ಲ ಬೇಕು ಬೇಕಾದ ಹಾಗೆ ಇಟ್ಟಿದ್ದಾನೆ. ನಿನಗೇನ್ ಬೇಕೋ ಅದನ್ನ ದೇವರು ನಿನಗೆ ಕೊಟ್ಟಿದ್ದಾನೆ. ಇದ್ದದ್ರಲ್ಲಿ ಸಂತೋಷವನ್ನ ಪಟ್ಟು ಬದುಕನ್ನ ಮುಂದುವರಿಸು, ಸೋಮಾರಿತನ ಎಲ್ಲ ಬೇಡ ಅಂತ. ಆದ್ರೆ ಒಂಟೆ ಕೇಳಲಿಕ್ಕೆ ತಯಾರೇ ಇಲ್ಲ. ಇಲ್ಲ, ನನಗೆ ಕುತ್ತಿಗೆ ಉದ್ದ ಆಗ್ಲೇಬೇಕು, ಕೇಳಿದ್ದೆಲ್ಲವನ್ನ ಕೊಡುವಂತಹ ಶಿವ ನಾನ್ ಕೇಳಿದ್ರೆ ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳ್ಕೊಂಡು ಶಿವನ ಹತ್ತಿರವೇ ಜಗಳಕ್ಕೆ ನಿಲ್ತದೆ. ಜೊತೆಯಲ್ಲಿ ಪಾರ್ವತಿ ಇದ್ಲಾಯ್ತು, ಮಾತೃ ಹೃದಯ. ಪಾರ್ವತಿ ಕೇಳುತ್ತಾಳೆ ಶಿವನ ಹತ್ರ, ನೀನು ರಾಕ್ಷಸರಿಗೆ ವರವನ್ನ ಕೊಡುವಂತಹವರು, ಹಾಗಿರ್ಬೇಕಾಗಿದ್ರೆ ಒಂಟೆ ಕೇಳ್ತಾ ಇರುವಂತಹದ್ದು ಕೇವಲ ಕತ್ತನ್ನ ಒಂಚೂರು ಉದ್ದ ಮಾಡುವಂತ, ಮಾಡಿಬಿಡಿ ಅಲ್ವಾ ಅಂತ. ಶಿವ ಪಾರ್ವತಿಗೂ ಎಚ್ಚರಿಕೆಯನ್ನ ಕೊಡ್ತಾನೆ. ಆದರೆ ಒಂಟೆಯ ಒತ್ತಾಯ, ಪಾರ್ವತಿಯ ಮಾತಿನ ಮೇರೆಗೆ ಒಂಟೆಯ ಕತ್ತನ್ನ 1 ಯೋಜನ ಎತ್ತರ ಮಾಡ್ತಾನೆ. ಒಂಟೆಗಂತೂ ಬಹಳ ಖುಷಿ ಆಯ್ತು. ಇಬ್ಬರಿಗೂ ಪ್ರೀತಿಪೂರ್ವಕವಾಗಿ ನಮಸ್ಕಾರವನ್ನ ಸಲ್ಲಿಸಿ ಶಿವಪಾರ್ವತಿಯರನ್ನ ಬೀಳ್ಕೊಟ್ಟು ಆರಾಮದಲ್ಲಿ ಕಾಡಲ್ಲಿ ಸುತ್ತಲಿಕ್ಕೆ ಆರಂಭ ಮಾಡ್ತು. ಬಹಳ ಖುಷಿ. ದಿನನಿತ್ಯ ಅದಕ್ಕೆ ಬೇಕಾದಂತಹ ಸೊಪ್ಪು, ಎಲೆ, ಹಣ್ಣು ಇವೆಲ್ಲವೂ ಕೂಡ ಆರಾಮದಲ್ಲಿ ಸಿಗ್ತಾ ಇತ್ತು. ಕತ್ತನ್ನ ಬಗ್ಗಿಸಬೇಕಾದಂತಹ ಅವಶ್ಯಕತೆಯೇ ಇರಲಿಲ್ಲ. ಕತ್ತಿನ ನೋವು ಇರಲಿಲ್ಲ, ಸೊಂಟ ನೋವು ಇರಲಿಲ್ಲ, ಬೆನ್ನು ನೋವು ಇರಲಿಲ್ಲ. ಆರಾಮದ ಬದುಕಾಗಿತ್ತು. ಹೀಗೆ 1 ವರ್ಷ ಕಳಿಬೇಕಾಗಿದ್ರೆ ಮಳೆಗಾಲ ಆರಂಭ ಆಯಿತು. ಕಾಡು ಹಚ್ಚ ಹಸುರಾಗಿತ್ತು. 2-3 ದಿವಸ ಒಂಟೆಗೆ ಆ ಮಳೆಯಲ್ಲಿ ಹಚ್ಚ ಹಸುರಾದಂತಹ ಎಲೆಯನ್ನ, ಸೊಪ್ಪನ್ನ ತಿನ್ಬೇಕಾಗಿದ್ರೆ ಬಹಳ ಖುಷಿ ಅಂತನ್ನಿಸಿತು. ಆದರೆ ಮಳೆಗಾಲ ಮುಂದುವರಿತಾ ಹೋದಂತೆ, ಮಳೆ ಜಾಸ್ತಿ ಆಗ್ತಾ ಹೋದ ಹಾಗೆ ಒಂಟೆಗೆ ಚಳಿ ಅಂತನ್ನಿಸ್ಲಿಕ್ಕೆ ಆರಂಭ ಆಯಿತು. ಮುಂಚೆ ಎಲ್ಲ ಆಗ್ತಾ ಇದ್ರೆ ಆ ಒಂಟೆ ಕಾಡಿನಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಹೋಗಿ ಆಶ್ರಯವನ್ನ ತೆಗೆದುಕೊಳ್ತಾ ಇತ್ತು. ಈಗ ಅದರ ಕುತ್ತಿಗೆ 1 ಯೋಜನ ಉದ್ದ ಆಗಿದೆ. ಅದು ಎಲ್ಲಿ ಹೋದರೂ ಸಹ ತನ್ನ ದೇಹವನ್ನ ಯಾವ ರಕ್ಷಣೆಗೂ ಸಹ ಒಳಪಡಿಸ್ಲಿಕ್ಕೆ ಅದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಚಳಿಯನ್ನ ಆಗುವುದಿಲ್ಲ ಅಂತ ಹೇಳಿಕೊಂಡು ಕಾಡಲ್ಲೆಲ್ಲ ಓಡಾಡಬೇಕಾಗಿದ್ರೆ ಒಂದು ಗುಹೆ ಸಿಗ್ತದೆ. ಆ ಗುಹೆಯ ಮುಖ್ಯ ದ್ವಾರ ತುಂಬಾ ಸಣ್ಣದಾಗಿರ್ತದೆ. ಒಂಟೆಗೆ ತನ್ನ ಪೂರ್ತಿ ದೇಹವನ್ನ ನುಗ್ಗಿಸ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ಅರಿವಿಗೆ ಬರ್ತದೆ. ಆದರೆ ತುಂಬಾ ಚಳಿ ಆಗ್ತಾ ಇದೆ, ತನ್ನ ಮುಖವನ್ನಾದ್ರೂ ಒಳಗಡೆ ಹಾಕ್ತೇನೆ ಅಂತ ಹೇಳಿಕೊಂಡು ಬಹಳ ಕಷ್ಟಪಟ್ಟು ತನ್ನ 1 ಯೋಜನ ಉದ್ದ ಇರುವಂತಹ ಕುತ್ತಿಗೆಯನ್ನ ಆ ಗುಹೆಯ ಬಾಗಿಲಿನ ಒಳಗಡೆ ಹಾಕಿ ಬಿಡುತ್ತದೆ. ಇನ್ನೇನು ಆ ಒಂಟೆ ಚಳಿಯಿಂದ ತಪ್ಪಿಸಿಕೊಂಡು ಘೋರವಾದ ನಿದ್ರೆಗೆ ಹೋಗ್ಬೇಕಾಗಿದ್ರೆ ಆ ಗುಹೆಯ ಒಳಗಡೆ ಇದ್ದಂತಹ ಕಾಡಿನ ರಾಜ ಬರ್ತಾನೆ. ಅದಕ್ಕೂ ಹಸಿವಾಗಿತ್ತು, ಮಳೆ, ಹೊರಗಡೆ ಎಲ್ಲೂ ಬೇಟೆಗೆ ಓಡಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅದು ಬಂದು ನೋಡ್ಬೇಕಾಗಿದ್ರೆ ತನ್ನ ಬಾಗಿಲಿನ ಮುಂದೆ ಮಾಂಸದ ಮುದ್ದೆ ಬಿದ್ದಿತ್ತು. ಏನೂ ಶಬ್ದ ಮಾಡಲಿಲ್ಲ. ಆ ಒಂಟೆಯ ಬಳಿಗೆ ಹೋಗ್ತದೆ. ಇನ್ನೇನು ಆ ಒಂಟೆಯ ಮೇಲೆ
ಹಾರಿ ನೆಗಿಬೇಕು ಅನ್ನುವಷ್ಟರಲ್ಲಿ ಒಂಟೆಗೆ ಎಚ್ಚರಿಕೆ ಆಗ್ತದೆ. ತನ್ನ ಬದುಕು ಕೊನೆಯ ಹಂತಕ್ಕೆ ಬಂದಿದೆ ಅನ್ನುವಂತಹ ಆಲೋಚನೆ ಬರ್ತದೆ. ಇನ್ನೇನು ಅದು ಓಡಬೇಕು ಅನ್ನುವಷ್ಟರಲ್ಲಿ ಆ ಒಂದು ಯೋಜನ ಕುತ್ತಿಗೆಯನ್ನ ಹಿಂದೆ ತೆಗೆದುಕೊಳ್ಳಿಕ್ಕೆ ಅದಕ್ಕೆ ಸಾಧ್ಯ ಆಗಲಿಲ್ಲ. ಕಾಡಿನ ರಾಜ ಆ ಒಂಟೆಯ ಕತ್ತನ್ನ ಸೀಳಿ ಅದನ್ನ ಕೊಂದು ತನಗೆ ಬೇಕಾದಂತಹ ಮಾಂಸವನ್ನ ತಿಂದು ಉಳಿದ ಮಾಂಸವನ್ನ ನಾಳೆಗೆ ಅಂತ ಹೇಳ್ಕೊಂಡು ಕಾಪಾಡಿಕೊಳ್ತದೆ. ಸ್ವಾಮೀಜಿ ಹೇಳ್ತಾರೆ, ಈ ಶರೀರ ಅನ್ನುವಂತಹದ್ದು ದೇವರು ನಮಗೆ ಕೊಟ್ಟಂತಹ ಅಪರೂಪವಾದಂತಹ ಆಸ್ತಿ. ನಾವು ಪ್ರಾಮಾಣಿಕವಾಗಿ ನಮಗೆ ಏನನ್ನ ಕೊಟ್ಟಿದ್ದಾನೆ ದೇವರು ಅದನ್ನ ಉಪಯೋಗಿಸಿಕೊಂಡು ಬದುಕನ್ನ ಸುಂದರವಾಗಿಸುವತ್ತ ನಮ್ಮ ಹೆಜ್ಜೆಯನ್ನ ಇಡಬೇಕು ಅಂತ. ಆದರೆ ನಾವು ಸಹ ನಮ್ಮ ಬದುಕಿನ ಹಾದಿಯಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಒಂಟೆಯ ರೀತಿಯಲ್ಲಿ ನಮ್ಮ ಬದುಕು ಸಾಗಬೇಕು ಅನ್ನುವಂತಹ ಆಲೋಚನೆ ಮಾಡ್ತೇವೆ. ಕಷ್ಟಪಟ್ಟು ಎಲ್ಲವನ್ನ ಸಾಧಿಸಿಕೊಳ್ಳುವುದಕ್ಕಿಂತ ಬಹಳ ಸರಳವಾದಂತಹ ದಾರಿಯಲ್ಲಿ ಸಾಗಿ ಯಾರ್ಯಾರದ್ದೋ ಕೈಯ ಮುಂದೆ ನಾವು ಕೈ ಚಾಚಿ ಅವರಿಂದ ನಮಗೆ ಸಿಗುವಂತಹ ಹಣದಿಂದ ಬದುಕನ್ನ ಕಟ್ಟಿಕೊಳ್ಳಬೇಕು, ಬದುಕನ್ನ ಎಂಜಾಯ್ ಮಾಡಬೇಕು ಅನ್ನುವಂತಹ ಕಲ್ಪನೆಗಳು. ಸ್ವಾಮೀಜಿ ಹೇಳ್ತಾರೆ, ಆಲೋಚನೆ ಮಾಡು, ನೀನು ಇನ್ನೊಬ್ಬರ ಸಹಾಯದಿಂದ ನಿನ್ನ ಬದುಕನ್ನ ಕಟ್ಟಿಕೊಳ್ಳುತ್ತಿ ಅಂತಾದರೆ ಯಾವತ್ತೂ ಸಹ ನೀನು ಹಂಗಿನಲ್ಲಿ ಪರರ ಅಧೀನದಲ್ಲಿಯೇ ಇರಬೇಕಾಗ್ತದೆ. ನಿನಗೆ ನೀನು ಸಹಾಯ ಮಾಡಿಕೊಳ್ಳಿಲ್ಲ ಅಂತಾದರೆ, ಪರರ ಸಹಾಯವನ್ನೇ ನೀನು ನಿರಂತರವಾಗಿ ಬೇಡ್ತಿ ಅಂತಾದರೆ ಈ ಜಗತ್ತಿನಲ್ಲಿ ನಿನಗೊಂದು ಮರ್ಯಾದೆ, ಸ್ಥಾನಮಾನ, ಗೌರವ ಯಾವುದೂ ಇರುವುದಿಲ್ಲ ಅಂತ. ಬಂಧುಗಳೇ, ನಾವು ಆಲೋಚನೆ ಮಾಡಬೇಕಾಗಿದೆ, ಒಂದು ವೇಳೆ ಸೋಮಾರಿತನದಿಂದ ನಾವು ಸಹ ನಮ್ಮನ್ನ ಮಾರಿಕೊಂಡು ಇನ್ನೊಬ್ಬರು ಕೊಡುವಂತಹ ಹಣಕ್ಕಾಗಿಯೋ ಸಂಪತ್ತಿಗಾಗಿಯೋ ಕೈ ಚಾಚ್ತೇವೆ ಅಂತಾದರೆ ಇವತ್ತು ನಮ್ಮ ಬದುಕು ಚಂದ ಇರಬಹುದು, ಇವತ್ತು ನಮ್ಮ ಬದುಕು ಸುಂದರವಾಗಿ ನಮಗೆ ಕಾಣಿಸಬಹುದು. ಆದರೆ ಯಾವತ್ತಾದ್ರೂ ಒಂದು ದಿವಸ ನಮ್ಮ ಅತಿಯಾದಂತಹ ಆಸೆ ಮತ್ತು ಸೋಮಾರಿತನದಿಂದ ನಾವು ಪರರ ಅಧೀನಕ್ಕೆ ಒಳಗಾದ ಕಾರಣದಿಂದಲಾಗಿ ನಮ್ಮ ಬದುಕು ಸುಂದರವಾಗುವುದರ ಬದಲು ವಿನಾಶವಾಗ್ತದೆ ಅನ್ನುವುದರ ಆಲೋಚನೆ, ಕಲ್ಪನೆ ನಮ್ಮಲ್ಲಿರಬೇಕು. ಅನಂತ ಶಕ್ತಿಯನ್ನ ಪರಮಾತ್ಮ ಕೊಟ್ಟಿರಬೇಕಾಗಿದ್ರೆ ನನಗೆ ನಾನೇ ಸಹಾಯವನ್ನ ಮಾಡುವಂತಹ ಎಬಿಲಿಟಿ, ಕೆಪಾಸಿಟಿ ನನಗಿರಬೇಕಾಗಿದ್ರೆ ನಾವು ಆಲೋಚನೆ ಮಾಡಬೇಕಾಗಿದೆ, ನಮಗ್ಯಾಕೆ ಬೇಕು ಪರರ ಹಂಗು. ಜಯ ರಾಮಕೃಷ್ಣ.